Hello my dear children, so welcome back to BioStudy Made Easy YouTube channel. So ನಿಮಗೆ ಈಗಾಗಲೇ ಗೊತ್ತಿರಬಹುದು ಸೆಕೆಂಡ್ PUC ಅವರಿಗೆ ತುಂಬ ದಿನಗಳ ಹಿಂದೆ ಇವಾಗ ಮಾಡೆಲ್ ಕ್ವೆಶ್ಚನ್ ಪೇಪರ್ಸನ್ನು ಬೋರ್ಡ್ ರಿಲೀಸ್ ಮಾಡಿತ್ತು. 3 ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ರಿಲೀಸ್ ಮಾಡಿತ್ತು. ಸೊ ಅವನ್ನೆಲ್ಲ ನೋಡಿದ್ವಿ ನಾವು. ಸೊ ಸಾಕಷ್ಟು ಡಿಫಿಕಲ್ಟ್ ಆಗಿತ್ತು. ಇವಾಗ there is a good news for you guys, that is first PU ಸ್ಟೂಡೆಂಟ್ಸ್ಗೆ. ಸೊ ನಿಮಗೂ ಕೂಡ ಬೋರ್ಡ್ ಕಡೆಯಿಂದ ಮಾಡೆಲ್ ಕ್ವೆಶ್ಚನ್ ಪೇಪರ್ ರಿಲೀಸ್ ಆಗಿದೆ. ಸೊ ಯಾವ ತರಹ ಇದೆ ಮಾಡೆಲ್ ಕ್ವೆಶ್ಚನ್ ಪೇಪರ್ ನಿಮಗೆ ಫಾರ್ ಆಲ್ ದ ಸಬ್ಜೆಕ್ಟ್ಸ್ ರಿಲೀಸ್ ಮಾಡಿದ್ದಾರೆ. ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಅಥವಾ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಶೇರ್ ಮಾಡಿರ್ತೀನಿ. ಸೊ ನೀವು ಅದನ್ನ ಮುಖಾಂತರ ನಿಮ್ಗೆ ಯಾವ್ದು ಕ್ವೆಶ್ಚನ್ ಪೇಪರ್ ಬೇಕು ಸೊ ಎಲ್ಲ ಸಬ್ಜೆಕ್ಟು ಡೌನ್ಲೋಡ್ ಮಾಡ್ಕೊಳ್ಬಹುದು. ಬಟ್ ಸದ್ಯಕ್ಕೆ ನಾನಿವಾಗ ಬಯಾಲಜಿ ಕ್ವೆಶ್ಚನ್ ಪೇಪರ್ ಯಾವ ತರಹ ಇದೆ, ದಟ್ ಈಸ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ಈಸಿ ಆಗಿದೆಯಾ, ಡಿಫಿಕಲ್ಟ್ ಆಗಿದೆಯಾ ಅಥವಾ ಆ್ಯಾವ್ರೇಜ್ ಆಗಿದೆಯಾ ಅಂಥೇಳಿ ನೋಡ್ತಾ ಹೋಗೋಣ. ಸೊ ಕಂಪ್ಲೀಟಾಗಿ ನಾನು ಕ್ವೆಶ್ಚನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಆನ್ಸರ್ಸ್ ಕೂಡ ಕೊಡ್ತಾ ಇದ್ದೀನಿ ವಿಡಿಯೋದಲ್ಲಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು. ಕಾಸ್ ವಿ ಸ್ಪೆಂಡ್ ಲಾಟ್ ಆಫ್ ಟೈಮ್ ಇನ್ ಪ್ರಿಪೇರಿಂಗ್ ದ ವಿಡಿಯೋಸ್. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಫಾರ್ ಮೀ ಆಲ್ಸೋ ಆ್ಯಂಡ್ ಐ ಆಮ್ ಡೂಯಿಂಗ್ ಆಲ್ ದಿಸ್ ಫಾರ್ ಯು ಗೈಸ್. ಸೊ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಹೆಚ್ಚಿನ ಮಕ್ಕಳಿಗೆ ಇದನ್ನು ಶೇರ್ ಮಾಡಿ, ಇದು ಎಲ್ಲ ಮಕ್ಕಳಿಗೂ ತಲುಪೋ ತರಹ ಆಗಲಿ. ಆ್ಯಂಡ್ ವೆಲ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹೋಗೋಣ. ನಿಮಗೆ ಇವಾಗ ಬರುವಂಥ ಟೆಸ್ಟ್ಗೂ ಕೂಡ ಅಥವಾ ಪ್ರಿಪರೇಟರಿ ಎಕ್ಸಾಮ್ಸ್ಗೂ ಕೂಡ ಈ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಹೆಲ್ಪ್ ಆಗುತ್ತೆ. ಯಾಕಂದರೆ ಯಾವ್ಯಾವ ತರಹ ಕ್ವೆಶನ್ಸ್ ಕೇಳಬಹುದು ಅನ್ನುವಂತಹದ್ದು ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ನೋಡ್ತಾ ಹೋಗೋಣ. ಫಸ್ಟ್ಗೆ ಪಾರ್ಟ್ ಎನಲ್ಲಿ ಆರ್ಡರ್ನ ಯಾವುದ್ರ ಮಧ್ಯದಲ್ಲಿ ಬರುತ್ತೆ ಅಂತಂದರೆ ನೋಡಿ, ಇದಕ್ಕೆ ನೀವು ನಾನು ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸಲ್ಲಿ ಹೇಳಿರ್ತೀನಿ. ಟ್ಯಾಕ್ಸಾನಮಿಕ್ ಕೆಟಗರೀಸನ್ನು ನೀವು ಹೈರಾರ್ಕಿಯನ್ನು ನೋಡ್ಕೊಳ್ಳಿ ಅಂತ ನಾನು ನಿಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಹೌದಾ? ಸೊ ಹೈರಾರ್ಕಿ ಅಂದರೆ ಸ್ಪೀಶೀಸಿಂದ ಹಿಡಿದು ಕಿಂಗ್ಡಮ್ವರೆಗೂ ಏನೇನು ಬರುತ್ತೆ. ಸ್ಪೀಶೀಸು, ಅದಾದ ನಂತರ ಜೀನಸ್, ಅದಾದಮೇಲೆ ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಅದಾದಮೇಲೆ ಫೈಲಮ್ ಮತ್ತು ಕಿಂಗ್ಡಮ್. ಓಕೆ, ಸೊ ಇದನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡ್ರಿ ಅಂತಂದರೆ ಯಾವ ಥರ ಕ್ವೆಶನ್ಸ್ ಕೇಳಿದ್ರು ನೀವು ಬರೀಬಹುದು, ಹೌದಾ? ನೋಡಿ, ಆರ್ಡರ್ ಯಾವುದ್ರ ಮಧ್ಯ ಬರ್ತಾ ಇದೆ? ಬಿಟ್ವೀನ್ ಫ್ಯಾಮಿಲಿ ಆ್ಯಂಡ್ ಕ್ಲಾಸ್. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಯಾವುದು ಇದರಲ್ಲಿ ಕರೆಕ್ಟ್ ಸೀಕ್ವೆನ್ಸಲ್ಲಿದೆ ಅಂದರೆ ಫಸ್ಟು ಕ್ಲಾಸ್ ಹೇಳ್ತಾರೆ ಫಂಗೈದು, ಅದಾದಮೇಲೆ ಅದರಲ್ಲಿ ಮೈಸೀಲಿಯಮ್ ಯಾವ ತರಹ ಇದೆ, ಆಮೇಲೆ ಅದರಲ್ಲಿ ಫ್ರೂಟಿಂಗ್ ಬಾಡಿ ಯಾವ ತರಹ ಇದೆ ಅಂತ ಹೇಳಿ ನೀವು ಬರೀಬೇಕು. ನೋಡಿ, ಇದು ಫಂಗೈನ ಕ್ಲಾಸಿಫಿಕೇಷನ್ ನೋಡ್ಕೊಳ್ಳಿ ಅಂತ ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇದ್ದೆ. ಲೈಕ್ ಅದನ್ನು ನಿಮಗೆ 5 ಮಾರ್ಕ್ಸಿಗಾದರೂ ಕೇಳ್ಬೋದು, 3 ಮಾರ್ಕ್ಸಿಗಾದರೂ ಕೇಳ್ಬೋದು, ಅಥವಾ ಯಾವುದೋ ಒಂದು ಕ್ಲಾಸನ್ನು ಲೈಕ್ ಫೈಕೋಮೈಸಿಟಿಸ್ದು ಫೀಚರ್ಸನ್ನು ಬರೀರಿ ಅಂತ ಕೇಳ್ಬೋದು, ಹೌದಾ? ಸೊ ಆ ಟಾಪಿಕನ್ನು ನಾನು ಹೇಳಿರೋ ಟಾಪಿಕ್ಸ್ ಎಲ್ಲ ಇಂಪಾರ್ಟೆಂಟೇ. ನೀವು ಅದನ್ನು ಓದಿದ್ರಿ ಅಂತಂದರೆ ಈ ರೀತಿಯಾಗಿ ಕ್ವೆಶನ್ಸ್ ಕೇಳಿದರೂ ನೀವು ಬರೆಯೋದಕ್ಕೆ ಏಬಲ್ ಇರ್ತೀರಾ. ಓಕೆ, ಸೊ ನೋಡಿ, ಕ್ಲಾಸು ಯಾವುದಿದ್ರಲ್ಲಿ ಕರೆಕ್ಟ್ ಆಗಿದೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಓಕೆ, ನೋಡಿ, ಫಸ್ಟಿಗೆ ಬರುವಂಥದ್ದು ಯಾವುದು ಅಂತಂದರೆ ಫೈಕೋಮೈಸಿಟಿಸ್, ಹೌದಾ? ಸೊ ಫೈಕೋಮೈಸಿಟಿಸ್ ಫಸ್ಟ್ ಬರುತ್ತೆ. ಅದಾದಮೇಲೆ ನಮಗೆ ಆಸ್ಕೋ ಬೆಸಿಡಿಯೋ ಡ್ಯೂಟಿರೋಮೈಸಿಟಿಸ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಇದರಲ್ಲಿ ಫೈಕೋನಲ್ಲಿ ಒಂದು ನಮಗೆ ಮೇನ್ ಏನು ಫೀಚರ್ ನೋಡ್ತೀವಿ ಅಂತಂದರೆ ಇದರಲ್ಲಿ ಸೀನೋಸೈಟಿಕ್ ಹೈಫೆ ಇರುತ್ತೆ. ಸೊ ಹಾಗಾಗಿ ಅಸೆಪ್ಟೇಟ್ ಅದು. ಓಕೆ, ಇದೊಂದು ಅಸೆಪ್ಟೇಟ್, ಉಳಿದಿದ್ವು ಎಲ್ಲವೂ ಕೂಡ ನಮಗೆ ಸೆಪ್ಟೇಟ್ ಆಗಿರುತ್ತೆ. ಓಕೆ, ಸೊ ಉಳಿದಿದ್ವು ಎಲ್ಲವೂ ಸೆಪ್ಟೇಟ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ಪಾಯಿಂಟ್ ಮೇಲೆ ನಾವು ಇದರಲ್ಲಿ ಆಪ್ಷನ್ಸನ್ನು ತೆಗೆಯೋದಾದರೆ, ಸೊ ಇದು ಫೈಕೋಮೈಸಿಟಿಸ್ ಸೆಪ್ಟೇಟ್ ಅಂತ ಹೇಳ್ತಾ ಇದ್ದಾರೆ, ಮೈಸೀಲಿಯಂ ನೋ. ಅದಾದ ನಂತರ ಆಸ್ಕೋಮೈಸಿಟಿಸ್ ಅಸೆಪ್ಟೇಟ್ ಅಂತ ಹೇಳ್ತಾ ಇದ್ದಾರೆ, ನೋ, ಅದರಲ್ಲಿ ಸೆಪ್ಟೇಟ್ ಆಗಿರುತ್ತೆ ಮೈಸೀಲಿಯಂ. ನೆಕ್ಸ್ಟ್ ಬೆಸಿಡಿಯೋಮೈಸಿಟಿಸಲ್ಲೂ ಕೂಡ ಸೆಪ್ಟೇಟ್ ಇರುತ್ತೆ, ಹಾಗಾಗಿ ಇದು ಕೂಡ ಅಲ್ಲ. ಆ್ಯಂಡ್ ಡ್ಯೂಟಿರೋಮೈಸಿಟಿಸಲ್ಲಿ ಸೆಪ್ಟೇಟ್ ಆಗಿದೆ, ಬ್ರ್ಯಾಂಚ್ಡ್ ಆಗಿರುತ್ತೆ, ಎಸ್. ಆ್ಯಂಡ್ ಇದರಲ್ಲಿ ಯಾವುದೇ ನಮಗೆ ಫ್ರೂಟಿಂಗ್ ಬಾಡಿ ಇರೋದಿಲ್ಲ. ಓಕೆ, ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಬಿಲಾಂಗ್ಸ್ ಟು ಕ್ಲಾಸ್ ಆಸ್ಟಿಕ್ಟಿಸ್. ನೋಡಿ, ಇದರಲ್ಲಿ ಕ್ಲೇರಿಯಸ್ ಕೂಡ ಆಸ್ಟಿಕ್ಟಿಸ್ ಬೋನಿ ಫಿಶ್ ಆಗಿದೆ. ಅದಾದ ನಂತರ ನೆಕ್ಸ್ಟು ಹಿಪ್ಪೋಕ್ಯಾಂಪಸ್ ಕೂಡ ನಿಮಗೆ ಆಸ್ಟಿಕ್ಟಿಸ್ ಆಗಿದೆ. ಅದಾದ ನಂತರ ಎಕ್ಸೋಸೀಟಸ್ ಕೂಡ ಆಸ್ಟಿಕ್ಟಿಸ್, ಹೌದಾ? ಬೋನಿ ಫಿಶಸ್ ಇದು 3. ಹಾಗಿದ್ರೆ ಯಾವುದು ನಮಗೆ ಇದರಲ್ಲಿ ಆಸ್ಟಿಕ್ಟಿಸ್ ಅಂತಂದರೆ ಆಪ್ಷನ್ 2, 3 ಮತ್ತು 5 ಯಾವುದಿದೆ ನೋಡಿ, 2, 3, 5, ಎಸ್, ಆಪ್ಷನ್ ಬಿ. ಓಕೆ, ನೆಕ್ಸ್ಟ್ ಫ್ರಾಗ್ನ ಬಗ್ಗೆ ಅವರು ಕ್ವಶನ್ ಕೇಳಿದ್ದಾರೆ. ನೋಡಿ, ಇದರಲ್ಲಿ ಒಂದು ಟಾಪಿಕ್ ಅಲ್ಲ, ಹಲವಾರು ಟಾಪಿಕ್ ಸೇರಿ ಒಂದು ಕ್ವಶನನ್ನು ಕೊಟ್ಟಿದ್ದಾರೆ. ಸೊ ವಾಸ ಎಫರೆನ್ಷಿಯಾ ಅಂತಂದರೆ ನಿಮಗೆ ರೀಪ್ರೊಡಕ್ಟಿವ್ ಸಿಸ್ಟಮ್ ಗೊತ್ತಿರಬೇಕು ಫ್ರಾಗ್ದು. ಅದಾದ ನಂತರ ಮೆಡುಲಾ ಆಬ್ಲಾಂಗೇಟಾ ಅಂತಂದರೆ ನರ್ವಸ್ ಸಿಸ್ಟಮ್ ಕೂಡ ಗೊತ್ತಿರಬೇಕು. ಯೂರಿಕೋಟೆಲಿಕ್ ಅಂತಂದರೆ ಎಕ್ಸ್ಕ್ರೀಟರಿ ಸಿಸ್ಟಮ್ ಬಗ್ಗೆನೂ ಕ್ವಶನ್ಸ್ ಕೇಳಿದ್ದಾರೆ. ಓಕೆ, ಇನ್ನೂ ನೀವು ಕಲಿಬೇಕು. ಸೊ ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ, ನೀವು ಒಂದು ಚಾಪ್ಟರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಇವಾಗ ಓದೋದಕ್ಕೆ,
ಕಂಪ್ಲೀಟಾಗಿ ಅದರಲ್ಲಿ ಬರೋ ಎಲ್ಲ ಟಾಪಿಕ್ಕನ್ನು ಓದ್ಕೊಳ್ಳಿ, ನೀಟಾಗಿ ಇಡೀ ಚಾಪ್ಟರ್ನ ಓದ್ಕೊಳ್ಳಿ. ಅಂದರೆ ನಿಮಗೆ ಆ ಚಾಪ್ಟರ್ ಮೇಲೆ ಬರೋವಂತಹ ಎಲ್ಲ ಮಾರ್ಕ್ಸು ಫುಲ್ ಮಾರ್ಕ್ಸ್ ನಿಮಗೆ ಗ್ಯಾರಂಟೀಡ್ ಆಗಿರುತ್ತೆ. ಇಲ್ಲ ನಾವು ಬರೀ ಇಂಪಾರ್ಟೆಂಟ್ ಅಷ್ಟೇ ಓದ್ತೀವಿ, ಇಂಪಾರ್ಟೆಂಟಲ್ಲಿ ಇಂಪಾರ್ಟೆಂಟ್ ಓದಿದ್ರಿ ಅಂತಂದರೆ ನಿಮಗೆ ಆನ್ಸರ್ ಮಾಡೋದಕ್ಕಾಗಲ್ಲ, ಮಾರ್ಕ್ಸ್ ಕಳ್ಕೊಳ್ತೀರಾ. ಆಮೇಲೆ ಬಂದು ನೀವು ಹೇಳಿದ ಕ್ವಶನ್ಸ್ ಯಾವುದು ಬಂದೇ ಇದ್ದಿಲ್ಲ ಅಂತ ನೀವು ಹೇಳ್ತೀರಾ. ಓಕೆ, ಸೊ ಹಾಗಾಗಬಾರ್ದು ಅಂತಂದರೆ ಒಂದು ಚಾಪ್ಟರ್ನ ಸೆಲೆಕ್ಟ್ ಮಾಡಿದರೆ ನೀಟಾಗಿ ಆ ಚಾಪ್ಟ್ರಲ್ಲಿ ನಾನು ಹೇಳಿರೋ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸನ್ನು ಓದ್ಕೊಳ್ಳಿ. ಜೊತೆಗೆ ನಿಮಗೆ ಸಾಧ್ಯ ಆದರೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಸರ್ತಿ ಚಾಪ್ಟರ್ನ ನೀಟಾಗಿ ಓದಿದ್ರಿ ಅಂತಂದರೆ ಖಂಡಿತ ನಿಮಗೆ ಈ ಥರ MCQಸನ್ನು ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಾವು ವ್ಯಾಸ್ ಎಫ್ರೆನ್ಷಿಯಾದಲ್ಲಿ 10 to 20 ವ್ಯಾಸ್ ಎಫ್ರೆನ್ಷಿಯಾ ಇರುತ್ತೆ ಟೆಸ್ಟಿಸಲ್ಲಿ. ನೆಕ್ಸ್ಟ್ ದಿಸ್ ಒನ್ ಈಸ್ ಆಲ್ಸೋ ರೈಟ್, ಮೆಡ್ಲಾ ಆಬ್ಲಾಂಗೇಟಾ ಫೋರಮನ್ ಮ್ಯಾಗ್ನಮ್ ಮುಖಾಂತರ ಪಾಸ್ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಫ್ರಾಗ್ಸ್ ಆರ್ ಯೂರಿಕೋಟೆಲಿಕ್, ನೋ ದೇ ಆರ್ ಯೂರಿಯೋಟೆಲಿಕ್. ಓಕೆ, ಸೊ ದೇ ಆರ್ ಯೂರಿಯೋಟೆಲಿಕ್ ಅಂದರೆ ದೇ ಎಕ್ಸ್ಕ್ರೀಟ್ ಯೂರಿಯಾ. ಓಕೆ, ನೆಕ್ಸ್ಟ್ ಓವರೀಸ್ ಹ್ಯಾವ್ ನೋ ಫಂಕ್ಷನಲ್ ಕನೆಕ್ಷನ್ ವಿತ್ ಕಿಡ್ನೀಸ್. ಎಸ್, ದಿಸ್ ಈಸ್ ಆಲ್ಸೋ ರೈಟ್. ಹಾಗಿದ್ರೆ ಅವ್ರು ಕೇಳ್ತಾ ಇರುವಂಥದ್ದೇನು ಕರೆಕ್ಟ್ ಆನ್ಸರ್ ಯಾವುದು ಅಂತಂದರೆ ಫಸ್ಟ್, ಸೆಕೆಂಡು, ಫೋರ್ತ್ ಕರೆಕ್ಟ್ ಆಗಿದೆ ಆ್ಯಂಡ್ ಸ್ಟೇಟ್ಮೆಂಟ್ 3 ಈಸ್ ಇನ್ಕರೆಕ್ಟ್. ಓಕೆ, ಸೊ ಇದು ಕರೆಕ್ಟ್ ಆಪ್ಷನ್. ನೆಕ್ಸ್ಟು ಓಕೆ, ಸೊ ಇದು ಆ್ಯಕ್ಟಿವೇಷನ್ ಎನರ್ಜಿಯ ಗ್ರಾಫ್ ಇದೆಯಲ್ಲ, ಸೊ ಆ್ಯಕ್ಟಿವೇಷನ್ ಎನರ್ಜಿಯ ಗ್ರಾಫಲ್ಲಿ ನಿಮಗೆ ಬರುವಂತಹ ಕ್ವಶನ್ ಇದು. ಓಕೆ, ಸೊ ಏನು ಅಂತಂದರೆ ಯಾವಾಗಲೂ ನೆನ್ಪಿಟ್ಕೊಂಡ್ಬಿಡಿ, ಗ್ರಾಫ್ ತುಂಬ ಹೈ ಹೋಗಿದೆ ಅಂತಂದರೆ ಅದಕ್ಕೆ ಜಾಸ್ತಿ ಆ್ಯಕ್ಟಿವೇಷನ್ ಎನರ್ಜಿ ಬೇಕಾಗಿದೆ. ಆ ಒಂದು ಆ ಒಂದು ರಿಯಾಕ್ಟೆಂಟ್ಸ್ಗಳು ರಿಯಾಕ್ಟ್ ಆಗೋದಕ್ಕೆ ಜಾಸ್ತಿ ಎನರ್ಜಿ ಬೇಕಾಗಿದೆ. ಓಕೆ, ಸೊ ಹೈ ಇದೆ ಅಂತ ಅರ್ಥ. ಕಡಿಮೆ ಇದೆ ಅಂತಂದರೆ ಬೇಗ ಅದು ರಿಯಾಕ್ಷನ್ ಆಗೋಗ್ಬಿಡುತ್ತೆ, ಆ್ಯಕ್ಟಿವೇಷನ್ ಎನರ್ಜಿ ಜಾಸ್ತಿ ಬೇಕಾಗಲ್ಲ. ಓಕೆ, ಆ್ಯಂಡ್ ಇನ್ನೊಂದೇನು ಅಂತಂದರೆ ನಮಗೆ ಯಾವಾಗಲೂ ಇದು ಸಬ್ಸ್ಟ್ರೇಟ್ ಅಂದರೆ ಇದು ಪ್ರಾಡಕ್ಟ್ ಅಂದರೆ P. ಗಿಂತ ಯಾವಾಗ ಪ್ರಾಡಕ್ಟ್ ಕೆಳಗಿದೆ ಅಂತಂದರೆ ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗುತ್ತೆ. ಇದೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಹಾಗಿದ್ರೆ ಇಲ್ಲಿ ಕೊಟ್ಟಿರುವಂತಹ ರಿಯಾಕ್ಷನ್ನು ಎಂಡೋಥರ್ಮಿಕ್ ಅಲ್ಲ, ಇದು ಎಕ್ಸೋಥರ್ಮಿಕ್. ಓಕೆ, ಸೊ ಆಪ್ಷನ್ ಡಿನ ನೋಡೋದಾದರೆ ಇದರಲ್ಲಿ ಏನಲ್ಲಿ ನಮಗೆ ಆ್ಯಕ್ಟಿವೇಷನ್ ಎನರ್ಜಿ ಕಡಿಮೆ ಇದೆ ಅಂತಂದರೆ ಅಲ್ಲಿ ಎನ್ಸೈಮ್ ಇದೆ ಅಂತ ಅರ್ಥ. ಓಕೆ, ಸೊ ಎನ್ಸೈಮ್ ಇರೋ ಕಾರಣ ಕಡಿಮೆ ಎನರ್ಜಿ ಸಿಕ್ಕರೂ ಅಲ್ಲಿ ರಿಯಾಕ್ಷನ್ ಬೇಗ ಆಗಿಬಿಟ್ಟು ಪ್ರಾಡಕ್ಟ್ ಫಾರ್ಮ್ ಆಗಿದೆ. ಸೊ A ಈಸ್ ಇನ್ ದ ಪ್ರೆಸೆನ್ಸ್ ಆಫ್ ಎನ್ಸೈಮ್, B ಈಸ್ ಇನ್ ಆಬ್ಸೆನ್ಸ್ ಆಫ್ ಎನ್ಸೈಮ್. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ B. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ನೆಕ್ಸ್ಟು ಐಡೆಂಟಿಫೈ ಸಬ್ ಸ್ಟೇಜಸ್ ಆಫ್ ಪ್ರೊಫೇಸ್ 1. ಓಕೆ, ಸೊ ಇದರಲ್ಲಿ ಪ್ರೊಫೇಸ್ 1 ನಾನು ನಿಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, 5 ಮಾರ್ಕ್ಸಲ್ಲಿ ಕೇಳ್ತಾರೆ ಮಿಯೋಸಿಸ್ 1 ಪ್ರೊಫೇಸ್ 1 ಅಂಥೇಳಿ. ಸೊ ಈ ರೀತಿಯಾಗಿ ಆ ಒಂದು ಕ್ವಶನ್ ಮೇಲೆ ನಿಮಗೆ ಆ ಒಂದು ಟಾಪಿಕ್ ಮೇಲೆ ಕ್ವಶನ್ಸ್ ಬರುತ್ತೆ ನೋಡಿ. ಫಸ್ಟ್ ಒನ್ನು ಥಿನ್ ಥ್ರೆಡ್ ಲೈಕ್ ಕ್ರೋಮೋಸೋಮ್ಸ್ ಬೀಡೆಡ್ ಸೀಕ್ವೆನ್ಸಲ್ಲಿ ಅಪಿಯರ್ ಆಗುವಂಥದ್ದು ಲೆಪ್ಟೋಟೀನಲ್ಲಿ. ಓಕೆ, ನೆಕ್ಸ್ಟ್ ರಿಕಾಂಬಿನೇಷನ್ ನೋಡ್ಯೂಲ್ಸ್ ಬರುವಂತಹದ್ದು ಪ್ಯಾಚಿಟೀನಲ್ಲಿ. ಆ್ಯಂಡ್ ದೆನ್ ಬೈವಲೆಂಟ್ಸ್ ಫಾರ್ಮ್ ಆಗುವಂಥದ್ದು ಝೈಗೋಟೀನ್. ಓಕೆ, ನೆಕ್ಸ್ಟ್ ಟರ್ಮಿನಲೈಸೇಷನ್ ಆಫ್ ಕಯಾಸ್ಮೆಟ್ ಆಗುವಂಥದ್ದು ಡಯಾಕೈನಸಿಸಲ್ಲಿ. ಓಕೆ, ನೆಕ್ಸ್ಟ್ ಅಪಿಯರೆನ್ಸ್ ಆಫ್ ಕಯಾಸ್ಮೆಟ್ ಆಗುವಂಥದ್ದು ಡಿಪ್ಲೋಟೀನಲ್ಲಿ. ಆಯಿತಾ? ಸೊ ಇದನ್ನವರು ಸೀಕ್ವೆನ್ಸ್ ವೈಸ್ ಕೊಟ್ಟಿಲ್ಲ, ರ್ಯಾಂಡಮ್ ಆಗಿ ಕೊಟ್ಟಿದ್ದಾರೆ. ಓಕೆ, ಸೊ ನೀವು ಕಂಡು ಹಿಡಿಬೇಕು ಯಾವ ಫೇಸಲ್ಲಿ ಏನು ಕ್ಯಾರೆಕ್ಟರ್ ಇರುತ್ತೆ ಅಂಥೇಳಿ ನೀವು ನೀಟಾಗಿ ನೋಡ್ಕೋಬೇಕು. ಸೊ ಹಾಗಿದ್ರೆ ಫಸ್ಟ್ ಒನ್ ಈಸ್ ಲೆಪ್ಟೋಟೀನ್, ಸೆಕೆಂಡ್ ಒನ್ ಪ್ಯಾಚಿಟೀನ್ ಅಂತಂದರೆ ಇಟ್ ಈಸ್ ಆಪ್ಷನ್ C. ನೆಕ್ಸ್ಟ್ ATP ಮತ್ತು NADPH ಪ್ರೊಡ್ಯೂಸ್ಡ್ ಇನ್. ನೆಕ್ಸ್ಟ್ ಕ್ವೆಶನ್. ಸೊ ಈ ಈಕ್ವೇಷನನ್ನು ನೋಡಿ, ರೆಸ್ಪಿರೇಟರಿ ಕೋಶೆಂಟ್ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ ನೋಡಿ. RQ ವ್ಯಾಲ್ಯೂವನ್ನು ಕಂಡು ಹಿಡಿಯೋದು ಹೇಗೆ, ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಎವಾಲ್ವ್ ಆಗಿದೆ, ಅದಕ್ಕೆ ಎಷ್ಟು ಆಕ್ಸಿಜನ್ನ ಯೂಸ್ ಮಾಡ್ಕೊಂಡಿದೆ ನೋಡಿ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ, ಸೊ ಇಲ್ಲಿ ಇದು ಇವೆರಡನ್ನ ನೋಡಿ, ಆಕ್ಸಿಜನ್ನು ಕಾರ್ಬನ್ ಡೈಆಕ್ಸೈಡ್ ಇಷ್ಟನ್ನು ಮಾತ್ರ ನೋಡಿ. ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ, ಇಟ್ ಈಸ್ 102 ಇದೆ, ಡಿವೈಡೆಡ್ ಬೈ 145. ಓಕೆ, ಸೊ ನೋಡಿ ಯಾವಾಗಲೂ ಡಿನಾಮಿನೇಟರ್ ಜಾಸ್ತಿ ಇದೆ ಅಂತಂದರೆ ಅಲ್ಲಿ ಆಬ್ವಿಯಸ್ಲಿ 1 ಮೇಲೆ ನಮಗೆ ಯಾವುದು ರಿಸಲ್ಟ್ ಬರಲ್ಲ. ಸೊ ಆಬ್ವಿಯಸ್ಲಿ ಆಪ್ಷನ್ B ಈಸ್ ದ ರೈಟ್ ಆನ್ಸರ್. ಓಕೆ, ಅವರು ಇಲ್ಲಿ ಕೇಳಿರೋವಂಥದ್ದು ಯಾವುದು, ಫ್ಯಾಟ್ದ ಪ್ರೋಟೀನ್ದ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಲೆಟ್ ಮಿ ಚೆಕ್. 0.9 ಒಂದ್ರದ್ದಿದೆ, 0.7 ಒಂದ್ರದ್ದಿದೆ. ಇದರಲ್ಲಿ 0.7 ಯಾವುದ್ರದ್ದು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್, ಎಫಿಷಿಯನ್ಸಿ ಇಂಡೆಕ್ಸ್ ಇನ್ ದ ಜಾಮೆಟ್ರಿಕಲ್ ಗ್ರೋತ್ ಈಸ್ ದ ಎಬಿಲಿಟಿ ಟು ಪ್ರೊಡ್ಯೂಸ್ ಇಟ್ ಈಸ್ ನ್ಯೂ ಪ್ಲಾಂಟ್ ಮೆಟೀರಿಯಲ್. ನೋಡಿ, ಇದನ್ನು ಡೈರೆಕ್ಟಾಗಿ NCERT ಲೈನ್ಸಿಂದ ನಿಮಗೆ ಅವರು ಪಿಕ್ ಮಾಡಿದ್ದಾರೆ ಈ ಕ್ವೆಶನನ್ನು. ನೆಕ್ಸ್ಟ್, ಡ್ಯೂರಿಂಗ್ ಎಕ್ಸ್ಪಿರೇಷನ್
ಪ್ರಾಸೆಸ್ ಆಫ್ ಬ್ರೀತಿಂಗ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ನೋಡಿ ಇದರಲ್ಲಿ ಇದು ನಿಮಗೆ ಪ್ರಾಸೆಸ್ ಆಫ್ ಬ್ರೀತಿಂಗ್, ಓಕೆ. ಸೊ ಮೆಕ್ಯಾನಿಸಮ್ ಆಫ್ ಬ್ರೀತಿಂಗ್ ಅಂತ ನಾನು ಏನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೋಡಿದರೆ ನಿಮಗೆ ಡೀಟೇಲ್ ಆಗಿ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದನ್ನು ನೋಡಿಬಿಟ್ರಿ ಅಂತಂದರೆ ನಿಮಗೆ ಪಾಯಿಂಟ್ಸ್ ಏನು ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ, ಓಕೆ. ಸೊ ಹೇಳ್ತೀನಿ ನೋಡಿ. ಫಸ್ಟು ಇಂಟ್ರಾ ಪಲ್ಮನರಿ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ ಅಬೋವ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್, ಹೌದು ಆಗುತ್ತೆ. ಆ್ಯಂಡ್ ಸ್ಟರ್ನಮ್ ನಾರ್ಮಲ್ ಪೊಸಿಷನ್ನಲ್ಲಿರುತ್ತೆ, ಎಸ್, ಎರಡೂ ಕೂಡ ರೈಟ್ ಆಪ್ಷನ್. ಬಟ್ ಥೊರಾಸಿಕ್ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ, ಡಯಾಫ್ರಾಗಮ್ ಕಾಂಟ್ರಾಕ್ಟ್ ಆಗುತ್ತೆ ಅನ್ನೋಂಥದ್ದು ರಾಂಗ್. ಸೊ ಬೋತ್ ಬಿ ಆ್ಯಂಡ್ ಸಿ ಆರ್ ರೈಟ್ ಆಪ್ಷನ್, ಓಕೆ. ಸೊ ಆಪ್ಷನ್ ಡಿ. ನೆಕ್ಸ್ಟ್, ಅರೇಂಜ್ ದ ಗಿವನ್ ಸ್ಟೆಪ್ಸ್ ಆಫ್ ಹ್ಯೂಮನ್ ರೆಸ್ಪಿರೇಷನ್. ನೋಡಿ ಸ್ಟೆಪ್ಸ್ ಇನ್ ಹ್ಯೂಮನ್ ರೆಸ್ಪಿರೇಷನ್ ನಿಮಗೆ ಇದೇ ಥರ ಪಾಯಿಂಟ್ ವೈಸೇ ಕೊಟ್ಟಿದ್ದಾರೆ NCERTಯಲ್ಲಿ, ಹೌದಾ. ಸೊ ಅದು ನಾನು ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಚಾಪ್ಟರ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಚಾನಲಲ್ಲಿ. ಒಂದು ಸರ್ತಿ ನೋಡ್ಕೊಳ್ಳಿ, ನಿಮಗೆ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಫಸ್ಟ್ ಸ್ಟೆಪ್ ಪಲ್ಮನರಿ ವೆಂಟಿಲೇಷನ್ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡನ್ನು ಒಳಗಡೆ ತೊಗೊಳ್ತೀವಿ, ಆಕ್ಸಿಜನನ್ನು ಹೊರಗಡೆ ಬಿಡ್ತೀವಿ, ಓಕೆ. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಡಿಫ್ಯೂಷನ್ ಆಗುತ್ತೆ. ಆಕ್ಸಿಜನ್ನು ಕಾರ್ಬನ್ ಡೈಆಕ್ಸೈಡು ಆಲ್ವಿಯೋಲಯಲ್ಲಿ ಡಿಫ್ಯೂಸ್ ಆಗುವಂಥದ್ದು. ನೆಕ್ಸ್ಟ್ ಅದಾದ ನಂತರ ಏನಾಗುತ್ತೆ ಅಂತಂದರೆ ಈ ಒಂದು ಕಾರ್ಬನ್ ಡೈಆಕ್ಸೈಡು ಆಕ್ಸಿಜನನ್ನು ಟ್ರಾನ್ಸ್ಪೋರ್ಟ್ ಆಗುತ್ತೆ, ಬ್ಲಡ್ ಮುಖಾಂತರ ಅದು ಟ್ರಾನ್ಸ್ಪೋರ್ಟ್ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಆದ ನಂತರ ಅದು ಎಲ್ಲಿಗೆ ಹೋಗುತ್ತೆ, ಡಿಫ್ಯೂಸ್ ಆಗುತ್ತೆ. ಟಿಶ್ಯೂ ಮತ್ತು ಬ್ಲಡ್ ಮಧ್ಯ ಕಾರ್ಬನ್ ಡೈಆಕ್ಸೈಡು ಮತ್ತು ಆಕ್ಸಿಜನ್ ಗ್ಯಾಸಸ್ನ ಡಿಫ್ಯೂಷನ್ ಆಗುತ್ತೆ, ಎಕ್ಸ್ಚೇಂಜ್ ಆಗುತ್ತೆ. ಅದಾದಮೇಲೆ ಲಾಸ್ಟಲ್ಲಿ ಆಕ್ಸಿಜನನ್ನು ತಗೊಳ್ಳುತ್ತೆ ಸೆಲ್ಸ್ಗಳು, ಆವಾಗ ಕಾರ್ಬನ್ ಡೈಆಕ್ಸೈಡನ್ನು ರಿಲೀಸ್ ಮಾಡುತ್ತೆ, ಓಕೆ. ಸೊ ಇದು ಸ್ಟೆಪ್ ವೈಸ್ ಹ್ಯೂಮನ್ ರೆಸ್ಪಿರೇಷನ್ ಇಲ್ಲಿ ಬರುವಂಥ ಸ್ಟೆಪ್ಸ್, ಓಕೆ. ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವುದು ಹೊಂದುತ್ತೆ ಅಂತಂದರೆ ದಟ್ ಈಸ್ ಆಪ್ಷನ್ ಎ, ಓಕೆ. ನೆಕ್ಸ್ಟ್, ಮ್ಯಾಚ್ ದ ಫಾಲೋವಿಂಗ್. ನೋಡಿ ಇದು ಸುಪೀರಿಯರ್ ವೆನಕವ, ಇದು ಇನ್ಫೀರಿಯರ್ ವೆನಕವ, ಹೌದಾ. ಸೊ ಈ ವೆನಕವಗಳು ಏನು ಮಾಡುತ್ತೆ, ಡಿಆಕ್ಸಿಜನೇಟೆಡ್ ಬ್ಲಡ್ನ ಇವುಗಳು ಕ್ಯಾರಿ ಮಾಡುತ್ತೆ. ಸೊ ದಿಸ್ ಈಸ್ ಇನ್ಫೀರಿಯರ್, ದಿಸ್ ಈಸ್ ಸುಪೀರಿಯರ್, ಹೌದಾ. ಸೊ ಸುಪೀರಿಯರ್ ಅಂದರೆ ಮೇಲ್ಗಡೆ ಇದೆ. ಸೊ ಮೇಲ್ಗಡೆ ಇದೆ ಅಂತಂದರೆ ಇದೇನು ಮಾಡುತ್ತೆ, ಇಟ್ ಬ್ರಿಂಗ್ಸ್ ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಅಪ್ಪರ್ ಬಾಡಿ ಟು ರೈಟ್ ಏಟ್ರಿಯಮ್, ಇಲ್ಲಿಗೆ ಕರ್ಕೊಂಡ್ಬರುತ್ತೆ. ನೆಕ್ಸ್ಟ್ ಇನ್ಫೀರಿಯರ್ ಏನು ಮಾಡುತ್ತೆ, ಲೋವರ್ ಪಾರ್ಟ್ ಆಫ್ ದ ಬಾಡಿಯಿಂದ ತೊಗೊಂಡು ಬರುತ್ತೆ, ಓಕೆ. ಸೊ ದಿಸ್ ಈಸ್ 4, ದಿಸ್ ಈಸ್ 3. ನೆಕ್ಸ್ಟ್ ಪಲ್ಮನರಿ ಆರ್ಟ್ರಿ ಏನು ಮಾಡುತ್ತೆ. ಸೊ ಪಲ್ಮನರಿ ಆರ್ಟ್ರಿ ಕೆಲಸ ಎಲ್ಲಿಂದ ಬರುತ್ತೆ ಪಲ್ಮನರಿ ಆರ್ಟ್ರಿ ಅಂತಂದರೆ, ಸೊ ಇದು ಇಲ್ಲಿಂದ ವೆಂಟ್ರಿಕಲ್ಲಿಂದ ಅದೇನು ಮಾಡುತ್ತೆ, ಎರಡೂ ಲಂಗ್ಸಿಗೆ ಪಲ್ಮನರಿ ಆರ್ಟ್ರಿ ಹೋಗುತ್ತೆ. ಸೊ ಅಂದರೆ ಇದು ಲಂಗ್ಸಿಗೆ ಯಾಕೆ ಹೋಗ್ತಾ ಇದೆ, ಡಿಆಕ್ಸಿಜನೇಟೆಡ್ ಬ್ಲಡ್ಡನ್ನು ತೊಗೊಂಡು ಹೋಗ್ತಾ ಇದೆ. ಸೊ ಇಟ್ ಕ್ಯಾರೀಸ್ ಡಿಆಕ್ಸಿಜನೇಟೆಡ್ ಬ್ಲಡ್, ಓಕೆ. ಸೊ ನಾನು ನಿಮಗೆ ಹ್ಯೂಮನ್ ಹಾರ್ಟನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಹ್ಯೂಮನ್ ಹಾರ್ಟ್ನ ವಿಡಿಯೋ ಕೂಡ ಚಾನಲಲ್ಲಿ ಅವೈಲೇಬಲ್ ಇದೆ. ಸೊ ಒಂದು ಸರ್ತಿ ನೋಡಿದ್ರಿ ಅಂತಂದರೆ ನಿಮಗೆ ಅದ್ರ ಮೇಲೆ ಕೇಳುವಂಥ ಬೇರೆ ಬೇರೆ ಕ್ವೆಶನ್ಸನ್ನು ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದೊಂದು ವಿಡಿಯೋನ ನೋಡಿ, ಹ್ಯೂಮನ್ ಹಾರ್ಟ್ನ ವಿಡಿಯೋ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಲಾಗಿದೆ ಅದರಲ್ಲಿ. ನೆಕ್ಸ್ಟ್ ಪಲ್ಮನರಿ ವೇನ್ ಎಲ್ಲಿದೆ, ಸೊ ಇಲ್ಲಿ ಪಲ್ಮನರಿ ವೇನ್ಸ್ ಇರುತ್ತೆ. ಇವೇನು ಮಾಡುತ್ತೆ, ಲಂಗ್ಸಿಂದ ಸೊ ಡಿಆಕ್ಸಿಜನೇಟೆಡ್ ಬ್ಲಡ್ಡನ್ನು ಆರ್ಟ್ರಿ ತೊಗೊಂಡೋಯ್ತು, ಲಂಗ್ಸಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಆಗಿ ಆ ಆಕ್ಸಿಜನೇಟೆಡ್ ಬ್ಲಡ್ಡು ವೇನ್ಸ್ ಮುಖಾಂತರ ಒಳಗಡೆ ಬರುತ್ತೆ, ಹಾರ್ಟ್ ಒಳಗಡೆ ಬರುತ್ತೆ. ಸೊ ಪಲ್ಮನರಿ ವೇನ್ ಕ್ಯಾರೀಸ್ ಆಕ್ಸಿಜನೇಟೆಡ್ ಬ್ಲಡ್, ಓಕೆ. ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವುದಾಗುತ್ತೆ, ಆಪ್ಷನ್ ಬಿ. ನೆಕ್ಸ್ಟ್ ಯಾವುದು ಮಿಸ್ ಮ್ಯಾಚ್ ಆಗಿದೆ ಇದರಲ್ಲಿ ಅಂತ ಅವರು ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ರೈಟ್ ಆಪ್ಷನ್ ಏನು, ಇದು ಬೌಮನ್ಸ್ ಕ್ಯಾಪ್ಸುಲಲ್ಲಿ ಗ್ಲೊಮರುಲರ್ ಫಿಲ್ಟ್ರೇಷನ್ ಆಗುತ್ತೆ, ಎಸ್. ಆ್ಯಂಡ್ ಹೆನೆಲ್ಸ್ ಲೂಪಲ್ಲಿ ಯೂರಿನ್ ಕಾನ್ಸಂಟ್ರೇಷನ್ ಆಗುತ್ತೆ, ರೈಟ್. ಆ್ಯಂಡ್ PCT DCT ಮಧ್ಯ ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ಎರಡೂ ಕೂಡ ನನಗೆ ಅಷ್ಟೊಂದು ಕರೆಕ್ಟ್ ಅನ್ನಿಸ್ತಾ ಇಲ್ಲ, ಎರಡೂ ಆಪ್ಷನ್ಸು. ಸೊ ಇವೆರಡರ ಮಧ್ಯ ನನಗೆ ಡೌಟ್ ಇದೆ. ಸೊ ಹಾಗಾಗಿ ನಾನು ಇದಕ್ಕೆ ಆನ್ಸರನ್ನು ಇದೆ ಅಂತ ಹೇಳಿ ಎಕ್ಸಾಕ್ಟಾಗಿ ಹೇಳ್ತಾ ಇಲ್ಲ, ಬಿಕಾಸ್ ತಪ್ಪಾಗಿ ಹೇಳೋದು ತಪ್ಪಾಗುತ್ತೆ. ದಟ್ಸ್ ವೈ ನನಗೆ ಕನ್ಫರ್ಮ್ ಆದ ನಂತರ ನಾನು ನಿಮಗೆ ಕಮೆಂಟ್ಸಲ್ಲಿ ಇದರ ಆನ್ಸರ್ಸನ್ನು ತಿಳಿಸಿರ್ತೀನಿ. ನೆಕ್ಸ್ಟ್, ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಡಿಸಾರ್ಡರ್ ಆಫ್ ಮಸ್ಕ್ಯುಲರ್ ಅಥವಾ ಸ್ಕೆಲ್ಟಲ್ ಸಿಸ್ಟಮ್. ಸೊ ಡಿಸಾರ್ಡರ್ಸು ತುಂಬ ಇಂಪಾರ್ಟೆಂಟ್ ಅಂತ ನಾನು ನಿಮಗೆ ರೀಸೆಂಟಾಗಿ ಸೆಕೆಂಡ್ ಟೆಸ್ಟ್ನ ವೀಡಿಯೋಸ್ ಏನು ಮಾಡಿದೆ, ಹ್ಯೂಮನ್ ಫಿಸಿಯಾಲಜಿ ಇಂಪಾರ್ಟೆಂಟ್ ಕ್ವೆಶನ್ಸಲ್ಲಿ ಹೇಳಿದ್ದೆ, ಯಾವ ತರಹ ಬೇಕಾದರೂ ಅವ್ರು ಕ್ವೆಶನ್ ಕೇಳ್ಬೋದು ಅಂತೇಳಿ. ಸೊ ನೋಡಿ ಯಾವುದು ಕರೆಕ್ಟ್, ಯಾವುದು ಡಿಸೀಸು ಅದ್ರ ಸಿಂಪ್ಟಮ್ ಏನು ಅಂತ ಅವ್ರು ಹೇಳ್ತಾ ಇದ್ದಾರೆ, ಹೌದಾ. ನೋಡಿ ಮಸ್ಕ್ಯುಲರ್ ಡಿಸ್ಟ್ರೋಪಿನಲ್ಲಿ ಏಜ್ ರಿಲೇಟೆಡ್ ಶಾರ್ಟನಿಂಗ್ ಆಫ್ ಮಸಲ್ ಆಗುತ್ತೆ, ನೋ. ಆ್ಯಂಡ್ ಓಸ್ಟಿಯೋಪೊರೋಸಿಸಲ್ಲಿ ಡಿಕ್ರೀಸ್ ಇನ್ ಬೋನ್ ಮಾಸ್ ಆಗುತ್ತೆ, ಹೌದು. ಆ್ಯಂಡ್ ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ವಿತ್ ಅಡ್ವಾನ್ಸಿಂಗ್ ಏಜ್ ಅಂತಂದರೆ ಏಜ್ ಆದಂಗೆ ಈ ಒಂದು ಡಿಸೀಸ್ ಕಾಣಿಸ್ಕೊಳ್ಳುತ್ತೆ, ಡಿಸಾರ್ಡರ್ ಆಸ್ಟಿಯೋಪೊರೋಸಿಸ್. ಸೊ ದಿಸ್ ಈಸ್ ದ ರೈಟ್ ಆಪ್ಷನ್, ಓಕೆ. ಆ್ಯಂಡ್ ಮಿಸ್ಥೇನಿಯಾ ಗ್ರೇವಿಸ್ ಕೂಡ, ಸೊ ಇದು ಕೂಡ ತಪ್ಪಾಗಿದೆ. ಆ್ಯಂಡ್ ಗೌಟ್ ಕೂಡ ಡ್ಯೂ ಟು
ಡಿಪಾಸಿಷನ್ ಆಫ್ ಕ್ಯಾಲ್ಶಿಯಮ್ ಅಲ್ಲ, ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್. ಸೊ ಹಾಗಾಗಿ ಇದು ಕೂಡ ತಪ್ಪಾಗಿದೆ. ನೆಕ್ಸ್ಟ್, ಸಿಸ್ಟಮ್ ದಟ್ ಟ್ರಾನ್ಸ್ಮಿಟ್ಸ್ ಇಂಪಲ್ಸ್ ಫ್ರಮ್ CNS ಟು ಇನ್ವಾಲಂಟ್ರಿ ಆರ್ಗನ್ಸ್ ಆ್ಯಂಡ್ ಸ್ಮೂತ್ ಮಸಲ್ಸ್ ಆಫ್ ದ ಬಾಡಿ ಯಾವುದು ಅಂತಂದರೆ ಇಟ್ ಈಸ್ ಆಟೋನೊಮಿಕ್ ನ್ಯೂರಲ್ ಸಿಸ್ಟಮ್. ಓಕೆ, CNS ಇಂದ ಇನ್ವಾಲಂಟ್ರಿ ಮತ್ತು ಸ್ಮೂತ್ಗೆ ಅಂತಂದರೆ ಆಟೋನಮಿಕ್. ಓಕೆ, ಸ್ಕೆಲೆಟಲ್ ಮಸಲ್ಸ್ಗೆ ಅಂತ ಏನಾದರೂ ಕೇಳಿದರೆ, ಓಕೆ, ಸೊ ಸ್ಕೆಲೆಟಲ್ ಮಸಲ್ಸ್ಗೆ ಅಂತ ಕೇಳಿದರೆ ಅದು ಸೊಮ್ಯಾಟಿಕ್ ನ್ಯೂರಲ್ ಸಿಸ್ಟಮ್ ಆಗ್ತಾಯಿತ್ತು. ಓಕೆ, ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡೋಣ. ಸೊ ಈಸಿಯಾಗಿದೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಅಷ್ಟೊಂದೇನು ಡಿಫಿಕಲ್ಟ್ ಇಲ್ಲ. ಸೊ ಡೈಕಾಟ್ ರೂಟಲ್ಲಿ ಎಂಡೋಡರ್ಮಲ್ ಸೆಲ್ಸಲ್ಲಿ ಡಿಪಾಸಿಷನ್ ಇರುತ್ತೆ ವಾಟರ್ ಇಂಪರ್ಮಿಯೇಬಲ್ದು ಸುಬೇರನ್ದು. ಸೊ ಅದು ಯಾವುದು? ಕ್ಯಾಸ್ಪೇರಿಯನ್ ಸ್ಟ್ರಿಪ್. ಓಕೆ, ಸೊ ಕ್ಯಾಸ್ಪೇರಿಯನ್ ಸ್ಟ್ರಿಪ್, ದಿಸ್ ಒನ್. ನೆಕ್ಸ್ಟ್, process of de-differentiated cells losing the ability to divide and get mature is known as redifferentiation. Okay, so this is redifferentiation. Next, respiratory rhythm is maintained by respiratory center in medulla. Okay, so answer is medulla region of the brain. Dialysis fluid contains all the constituents as in plasma except nitrogenous wastes. Next, ಹಾರ್ಮೋನ್ ದಟ್ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ನಾರ್ಮಲ್ ರಿದಮ್ ಆಫ್ ಸ್ಲೀಪ್ ವೇಕ್ ಸೈಕಲ್ ಯಾವುದು ಅಂತಂದರೆ ಮೆಲಾಟೋನಿನ್. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ಈ ಕ್ವೆಶನ್ನು. ಮೆಲಾಟೋನಿನ್ನು ಹಾರ್ಮೋನ್ಸು, ಹ್ಯೂಮನ್ ಬಾಡಿಯಲ್ಲಿ ಏನೇನು ಹಾರ್ಮೋನ್ಸ್ ಇದೆ, ಯಾವ್ಯಾವ ಗ್ಲ್ಯಾಂಡ್ಸ್ ಅದನ್ನು ಸೀಕ್ರೆಟ್ ಮಾಡುತ್ತೆ. ಓಕೆ, ಸೊ ಇದ್ರ ಮೇಲೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ಚಾನಲಲ್ಲಿ ಅವೈಲೇಬಲ್ ಇದೆ. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆ್ಯಂಡ್ ದೇರ್ ಹಾರ್ಮೋನ್ಸ್ ಆ್ಯಂಡ್ ದೇರ್ ಫಂಕ್ಷನ್ಸ್ ತುಂಬ ಕ್ವಿಕ್ಕಾಗಿ ನೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ. ಬಿಕಾಸ್ ಅದ್ರ ಮೇಲೇನೂ ಕೂಡ ನಿಮಗೆ ಮೇನ್ ಎಕ್ಸಾಮಿಗೆ ಆ್ಯಂಡ್ ಇವಾಗ ಸೆಕೆಂಡ್ ಟೆಸ್ಟಿಗೆ ಆ ಚಾಪ್ಟರ್ ಇತ್ತು ಅಂತಂದರೆ, ನಿಮಗೆ ಕೆಮಿಕಲ್ ಇಂಟಿಗ್ರೇಷನ್ ಆ್ಯಂಡ್ ಕೋಆರ್ಡಿನೇಷನ್ ಚಾಪ್ಟರ್ ಇತ್ತು ಅಂತಂದರೆ ಕನ್ಫರ್ಮ್ ಆಗಿ ಅದರಿಂದ ನಿಮಗೆ ಕ್ವಶನ್ಸ್ ಬರುತ್ತೆ. ಸೊ ಹಾರ್ಮೋನ್ಸು ಅದರ ಗ್ಲ್ಯಾಂಡ್ಸ್ ಬಗ್ಗೆ ವಿಡಿಯೋ ಮಾಡಿದೆ, ನೋಡ್ಕೊಳ್ಳಿ. ಪ್ಲ್ಯಾಂಟ್ ಹಾರ್ಮೋನ್ಸ್ ಮತ್ತು ಅದರ ಫಂಕ್ಷನ್ಸು, ಟ್ರಿಕ್ಸ್ ಟು ರಿಮೆಂಬರ್ ದ ಪ್ಲ್ಯಾಂಟ್ ಹಾರ್ಮೋನ್ಸ್, ಅದರದ್ದು ವಿಡಿಯೋ ಇದೆ, ನೋಡ್ಕೊಳ್ಳಿ. ಸೊ ಚಾನಲಲ್ಲಿ ಹ್ಯೂಮನ್ ಫಿಸಿಯಾಲಜಿ ರಿಲೇಟೆಡ್ ಸಾಕಷ್ಟು ವೀಡಿಯೋಸ್ಗಳಿದೆ. ಜಸ್ಟ್ ನೀವು ಹ್ಯೂಮನ್ ಫಿಸಿಯಾಲಜಿ ಬಯೋಸ್ಟಡಿ ಮೇಡ್ ಈಸಿ ಅಂತ ಹೊಡೆದ್ರೆ ನಿಮಗೆ ಸಾಕಷ್ಟು ವೀಡಿಯೋಸ್ಗಳು ಬರುತ್ತೆ, ನೋಡಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಪಾರ್ಟ್ ಬಿನಲ್ಲಿ ಯಾವ ಥರ ಕ್ವಶನ್ಸ್ ಏನು, ಸೈಂಟಿಫಿಕ್ ನೇಮನ್ನು ಯಾಕೆ ಕೊಡಬೇಕು ಆರ್ಗ್ಯಾನಿಸಮ್ಸಿಗೆ, ಆ್ಯಂಡ್ ಆರ್ಗ್ಯಾನಿಸಮ್ ವಿತ್ ಸಕ್ಕಿಂಗ್ ಆ್ಯಂಡ್ ಸರ್ಕ್ಯುಲರ್ ಮೌತ್. ಸೊ ಯಾವುದ್ರಲ್ಲಿರುತ್ತೆ? ಸೈಕ್ಲೋಸ್ಟೊಮ್ಯಾಟಾಗಳು. ಓಕೆ, ಸೊ ಸೈಕ್ಲೋಸ್ಟೊಮ್ಯಾಟಾ ಇದಕ್ಕೆ ಆನ್ಸರ್. ನೋಟೋಕಾರ್ಡ್ ಓನ್ಲಿ ಪ್ರೆಸೆಂಟ್ ಇನ್ ಲಾರ್ವಲ್ ಟೇಲ್ ಯಾವುದು? ಇದು ಹೆಮಿಕಾರ್ಡೆಟಾ. ಓಕೆ, ಸೊ ದಿಸ್ ಈಸ್ ಹೆಮಿಕಾರ್ಡೆಟಾ. ಇಷ್ಟೇ ಸಿಂಪಲ್ ಆಗಿರುತ್ತೆ ಆನ್ಸರ್ಸು, ಬಟ್ ನೀವು ಅದನ್ನು ಓದಿರಬೇಕು. ನೆಕ್ಸ್ಟ್, ಫ್ರಾಗ್ಸ್ ಬೋತ್ ಲ್ಯಾಂಡ್ ಫ್ರೆಶ್ ವಾಟ್ರಲ್ಲಿ ಎರಡೂ ಇರುತ್ತೆ. ರೆಸ್ಪಿರೇಟರಿ ಸಿಸ್ಟಮ್ ಯಾವುದಿರುತ್ತೆ ಎರಡೂದ್ರಲ್ಲೂ ಅಂತಂದರೆ ನೋಡಿ, ಲ್ಯಾಂಡಲ್ಲಿ ಸರ್ವೈವ್ ಆಗೋದಕ್ಕೆ ಅದಕ್ಕೆ ಪಲ್ಮನರಿ ರೆಸ್ಪಿರೇಟರಿ ಸಿಸ್ಟಮ್ ಇದೆ. ವಾಟ್ರಲ್ಲಿ ಸರ್ವೈವ್ ಆಗೋದಕ್ಕೆ ಅದು ಸ್ಕಿನ್ ಮುಖಾಂತರ ರೆಸ್ಪಿರೇಷನ್ ಮಾಡುತ್ತೆ, ಕ್ಯುಟೇನಿಯಸ್ ರೆಸ್ಪಿರೇಷನ್ ಅಂತ ಕರಿತೀವಿ. ಇದು ಸೆಲ್ ಯೂನಿಟ್ ಆಫ್ ಲೈಫ್ ಚಾಪ್ಟರಿಂದ ಬಂದಿದೆ. ಎರೋಬಿಕ್ ರೆಸ್ಪಿರೇಷನ್ ಎಲ್ಲಾಗುತ್ತೆ? ನಮಗೆ ಮೈಟೋಕಾಂಡ್ರಿಯಾದಲ್ಲಾಗುತ್ತೆ. ಫಾರಿನ್ ಸಬ್ಸ್ಟೆನ್ಸನ್ನು ಡೆಸ್ಟ್ರಾಯ್ ಮಾಡುವಂಥದ್ದು ಯಾವುದು? ಲೈಸೋಸೋಮ್. ಓಕೆ, ಸೊ ಲೈಸೋಸೋಮ್ಸ್. ನೆಕ್ಸ್ಟ್, ಟರ್ಜಿಡಿಟಿ ಟು ಪ್ಲಾಂಟ್ ಸೆಲ್ ಯಾವುದು ಕೊಡುತ್ತೆ? ಇಟ್ ಈಸ್ vacuoles. Okay, so vacuoles, right answer. Next, initiates and regulates the cell division. So these are centrioles. Okay, so centrioles. Next, why interphase of cell is called as resting phase? ಯಾಕೆ resting phase ಅಂತೀವಿ ಅಂತಂದರೆ, ಸೊ ಸೆಲ್ ಈ ಟೈಮಲ್ಲಿ ಪ್ರಿಪೇರ್ ಆಗ್ತಾ ಇರುತ್ತೆ ಫಾರ್ ದ ಡಿವಿಷನ್, ಮೈಟೋಟಿಕ್ ಫೇಸ್ಗೆ, ಲೈಕ್ DNA ಡಬಲ್ ಆಗುವಂಥದ್ದು, ಎನ್ಸೈಮ್ಸ್ ಫಾರ್ ದ ಸೆಲ್ ಡಿವಿಷನ್ ಅದೆಲ್ಲ ಪ್ರಿಪೇರ್ ಆಗ್ತಾ ಇರುತ್ತೆ. ಆಬ್ಸಿಸಿಕ್ ಆ್ಯಸಿಡನ್ನು ಯಾಕೆ ಸ್ಟ್ರೆಸ್ ಹಾರ್ಮೋನ್ ಅಂತ ಕರಿತೀವಿ? ಓಕೆ, ಸೊ ಇದಕ್ಕೆಲ್ಲ ಆನ್ಸರ್ಸ್ ನಿಮಗೆ ಆಬ್ಸಿಸಿಕ್ ಆ್ಯಸಿಡ್ದು ಪ್ಲ್ಯಾಂಟ್ ಹಾರ್ಮೋನ್ಸ್ ವಿಡಿಯೋದಲ್ಲಿ ವಿತ್ ನೋಟ್ಸ್ ಇದೆ, ಅದನ್ನು ಒಂದು ಸರಿ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಟೈಡಲ್ ವಾಲ್ಯೂಮನ್ನು ಮತ್ತು ರೆಸಿಡ್ಯುವಲ್ ವಾಲ್ಯೂಮನ್ನು ಡೆಫೈನ್ ಮಾಡಿ ಅಂತ ಕೇಳಿದ್ದಾರೆ. ಸೆಕೆಂಡ್ ಟೆಸ್ಟ್ಗೂ ನಾನು ನಿಮ್ಗೆ ಹೇಳಿದ್ದೆ ಇದನ್ನು ಕೇಳ್ತಾರೆ ಅಂತ ಹೇಳಿ. ನೆಕ್ಸ್ಟ್, ಪಾರ್ಟ್ ಸಿನಲ್ಲಿ ಕ್ವಶನ್ಸ್ ನೋಡೋದಾದರೆ 3 ಮಾರ್ಕ್ಸ್ದು. ಸ್ಟೋರ್ಡ್ ಫುಡ್ ಪ್ರೆಸೆಂಟ್ ಇನ್ ಡಿಫ್ರೆಂಟ್ ಕ್ಲಾಸಸ್ ಆಫ್ ಆಲ್ಗೆ. ನಾನು ನಿಮ್ಗೆ ಹೇಳಿದ್ದೆ, ಆಲ್ಗೆದ ಕ್ಲಾಸಿಫಿಕೇಷನಲ್ಲಿ ಮೇಜರಾಗಿ ಅವ್ರು ಕೇಳೋದೇ ಸ್ಟೋರ್ಡ್ ಫುಡ್ಡು ಮತ್ತು ಪಿಗ್ಮೆಂಟ್ಸನ್ನು ನೋಡ್ಕೊಳ್ಳಿ, ಮತ್ತು ಅದರ ಕಾಮನ್ ನೇಮ್ಸ್, ರೆಡ್ ಆಲ್ಗೆ, ಬ್ರೌನ್ ಆಲ್ಗೆ ಆ್ಯಂಡ್ ಗ್ರೀನ್ ಆಲ್ಗೆ. ಸ್ಟೋರ್ಡ್ ಫುಡ್ಡೇ ತುಂಬ ಇಂಪಾರ್ಟೆಂಟ್, ಅದರಲ್ಲಿ ಮೂರೂದ್ರಲ್ಲೂದ್ರದ್ದು ಕೇಳಿದ್ದಾರೆ, ನೋಡ್ಕೊಳ್ಳಿ. ನೆಕ್ಸ್ಟ್, ಅಪ್ಪರ್ ಮತ್ತು ಲೋವರ್ ಅಪಿಡರ್ಮಿಸ್ ಆಫ್ ಇದು ಮೀಸೋಫಿಲ್. ಸೊ ಸಿಂಪಲ್ ಆಗಿದೆ, ಮೀಸೋಫಿಲ್ಲಲ್ಲಿರುವಂತಹ 2 ಟೈಪ್ಸ್ ಆಫ್ ಸೆಲ್ಸ್ ಯಾವುದು? ಡೈಕಾಟ್ ಲೀಫಲ್ಲಿ. ಓಕೆ, ಸೊ ಮೀಸೋಫಿಲಲ್ಲಿ ಏನಿರುತ್ತೆ? ಫಸ್ಟು ಪ್ಯಾಲಿಸೇಡ್ ಪ್ಯಾರನ್ ಕೈಮಾ ಇದೆ, ಅದಾದ ನಂತರ ಕೆಳಗಡೆ ಸ್ಪಾಂಜಿ ಪ್ಯಾರನ್ ಕೈಮಾ ಇದೆ. ಸೊ ಇವೆರಡನ್ನ ಬರೆದ್ರೆ ಆಯಿತು.
ಓಕೆ ಮಾರ್ಕ್ಸು. ನೆಕ್ಸ್ಟ್ 2 ಎನಾಟಮಿಕಲ್ ಡಿಫ್ರೆನ್ಸ್ ಬಿಟ್ವೀನ್ ಡೈಕಾಟ್ ಲೀಫ್ ಆ್ಯಂಡ್ ಮೊನೊಕಾಟ್ ಲೀಫ್. ಏನು ಡಿಫ್ರೆನ್ಸ್ ಇದೆ ಎನಾಟಮಿಯಲ್ಲಿ ಅಂತಂದರೆ, ಸೊ ನಾವು ಇದನ್ನು ಬರಿಬೋದು. ಮೀಸೋಫಿಲ್ ಇದರಲ್ಲಿ ಡಿಫ್ರೆನ್ಷಿಯೇಟ್ ಆಗಿದೆ, ಮೊನೊಕಾಟಲ್ಲಿ ಡಿಫ್ರೆನ್ಷಿಯೇಟ್ ಆಗಿಲ್ಲ ಅಂತೇಳಿ. ಸೊ ಇದ್ರದ್ದು ನಾನು ಆನ್ಸರ್ ಕೊಟ್ಟಿದ್ದೀನಿ ನೋಡಿ ನಿಮಗೆ, ಇಂಪಾರ್ಟೆಂಟ್ ಡಿಫ್ರೆನ್ಸಸ್ಸು, ಆಮೇಲೆ ಎನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟ್ರಲ್ಲಿ ನೀಟಾಗಿ ಅದ್ರದ್ದು ವಿತ್ ನೋಟ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಸೊ ನಾನು ಇದ್ರದ್ದೆಲ್ಲ ಲಿಂಕ್ ನಿಮಗೆ ಇವಾಗ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿಕೊಂಡು ಓದ್ಕೊಳ್ಳಿ. ನೆಕ್ಸ್ಟ್ ನೋಡಿ ಈ ತರಹ ಕೇಳಿದ್ದಾರೆ ಕ್ವಶನ್. ಡೈರೆಕ್ಟಾಗಿ ಅವರು ನಿಮಗೆ ಕ್ಲೋರೋಪ್ಲಾಸ್ಟ್ನ ಡೈಗ್ರಾಮನ್ನು ಕೇಳಬಹುದಿತ್ತು. ಡೈರೆಕ್ಟಾಗಿ ಡ್ರಾ ದ ಕ್ಲೋರೋಪ್ಲಾಸ್ಟ್ ಡೈಗ್ರಾಮ್ ಅಂತ ಕೇಳಿಲ್ಲ ಅವರು. ಅವ್ರೇನು ಕೇಳಿದ್ದಾರೆ, ಯಾವ ಆರ್ಗನಲ್ಲೂ ಲೈಟನ್ನು ಟ್ರ್ಯಾಪ್ ಮಾಡುತ್ತೆ ಫೋಟೋಸಿಂಥಸಿಸ್ಗೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಆನ್ಸರ್ ಇಸ್ ಕ್ಲೋರೋಪ್ಲಾಸ್ಟ್ನ ಡೈಗ್ರಾಮ್ ಹಾಕಬೇಕು ಫಾರ್ 3 ಮಾರ್ಕ್ಸ್. ನೆಕ್ಸ್ಟ್ ಪ್ಲ್ಯಾಂಟ್ ಸೆಲ್ ಅಂಡರ್ಗೋ ಸೈಟೋಕೈನಸಿಸ್. ಏನು ಡಿಫ್ರೆಂಟ್ ಇದೆ ಎನಿಮಲ್ ಸೆಲ್ಗೂ ಮತ್ತು ಪ್ಲ್ಯಾಂಟ್ ಸೆಲ್ಗೂ ಅಂತಂದರೆ, ನೋಡಿ ಸೆಲ್ ಪ್ಲೇಟು ಪ್ಲ್ಯಾಂಟ್ ಸೆಲ್ಲಲ್ಲಿ ಮಧ್ಯದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಮಧ್ಯದಿಂದ ಸ್ಟಾರ್ಟ್ ಆಗಿ ಟುವರ್ಡ್ಸ್ ದ ಬೌಂಡ್ರಿ ಅದು ಹೋಗ್ತಾ ಹೋಗುತ್ತೆ. ಓಕೆ, ಸೊ ಇದು ಮೇಜರ್ ಡಿಫ್ರೆನ್ಸ್. ನೆಕ್ಸ್ಟ್ ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಬಗ್ಗೆ ಕೇಳಿದ್ದಾರೆ, ಕ್ಯಾರೆಕ್ಟರ್ಸ್ ಅದ್ರದ್ದು, ಅಂದರೆ ಪ್ಲ್ಯಾಂಟ್ ಹಾರ್ಮೋನ್ಸ್ನ ಕ್ಯಾರೆಕ್ಟರ್ಸನ್ನು ಕೇಳಿದ್ದಾರೆ. ನೆಕ್ಸ್ಟ್ ಡೈಗ್ರಾಮ್ ಆಫ್ ನೆಫ್ರಾನ್, ನಾನು ನಿಮಗೆ ಹೇಳಿದೆ ತುಂಬ ಇಂಪಾರ್ಟೆಂಟ್. ನೆಫ್ರಾನ್ನ ಡೈಗ್ರಾಮ್ 3 ಮಾರ್ಕ್ ಅಥವಾ 5 ಮಾರ್ಕ್ಗೂ ಕೂಡ ಕೇಳ್ತಾರೆ. ನೆಕ್ಸ್ಟ್ ಕೆಮಿಕಲ್ ಟ್ರಾನ್ಸ್ಮಿಷನ್ ಆಫ್ ಇಂಪಲ್ಸಸ್ಸನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಪಾರ್ಟ್ ಡಿನಲ್ಲಿ ನೋಡೋದಾದರೆ ಸೇಲಿಯಂಟ್ ಫೀಚರ್ಸ್ ಆಫ್ ಟೆರಡೋಫೈಟ್ಸ್, ಡೈರೆಕ್ಟ್ ಕ್ವಶನ್ ಇದೆ ಇದರಲ್ಲಿ, ಹೌದಾ, ಏನು ಚಿಂತೆ ಮಾಡೋದಿಲ್ಲ. ನೆಕ್ಸ್ಟ್ 2 ಕ್ಲಾಸಸ್ ಆಫ್ ಕಾರ್ಡೇಟ್ಸ್ ವಿಚ್ ಆರ್ ಓವಿಪ್ಯಾರಸ್ ಆ್ಯಂಡ್ ಡೆವಲಪ್ಮೆಂಟ್ ಇಸ್ ಸೊ ಏವ್ಸಲ್ಲಿ ನಮಗೆ ಓವಿಪ್ಯಾರಸ್ ಇದೆ ಆ್ಯಂಡ್ ಡೈರೆಕ್ಟ್ ಡೆವಲಪ್ಮೆಂಟ್ ಇದೆ. ಅದಾದ ನಂತರ ರೆಪ್ಟೈಲ್ಸ್, ಓಕೆ, ಸೊ ರೆಪ್ಟೈಲ್ಸಲ್ಲೂ ಕೂಡ ಡೈರೆಕ್ಟ್ ಡೆವಲಪ್ಮೆಂಟ್ ಇದೆ ಆ್ಯಂಡ್ ದೇ ಆರ್ ಓವಿಪ್ಯಾರಸ್ ಅಂದರೆ ಎಗ್ ಲೇಯಿಂಗ್. ಸೊ ಇದೆರಡು. ನೆಕ್ಸ್ಟ್ ಮ್ಯಾಮಲ್ಸ್ ಆರ್ ಹೈಲಿ ಎವಾಲ್ವ್ಡ್. ಸೊ ಅದರದ್ದು ಫೀಚರ್ಸ್ ಏನಿಲ್ಲ ರೀ, ಮ್ಯಾಮಲ್ಸ್ದು ಫೀಚರ್ಸ್ ಬರೀರಿ ಅಂತ ಕೇಳಿದ್ದಾರೆ. ಓಕೆ, ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾಮಲ್ಸ್ ಕೇಳಿದ್ದಾರೆ. ನೆಕ್ಸ್ಟ್ ಫ್ಲೋರಲ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಫ್ಲೋರಲ್ ಫಾರ್ಮುಲಾ ಆಫ್ ಸೊಲನೇಷನ್. ನಾನು ಹೇಳ್ತಾ ಬಂದಿದ್ದೀನಿ ಈ ಚಾಪ್ಟ್ರಲ್ಲಿ 5 ಮಾರ್ಕಿಗೆ ಇದನ್ನು ಕೇಳ್ತಾರೆ ಅಂತ ಹೇಳಿ. ನೆಕ್ಸ್ಟ್ ಗಿವನ್ ಬಿಲೋ ಆರ್ ದ ಸ್ಕೆಚಸ್ ಆಫ್ ಎ ಆ್ಯಂಡ್ ಬಿ. ಯಾವುದು ಇದರಲ್ಲಿ ಪ್ಲ್ಯಾಂಟ್ ಸೆಲ್ಲು ಯಾಕೆ ಅಂತ ಕೇಳಿದ್ದಾರೆ. ನೋಡಿ ನಾವು ಈಸಿಯಾಗಿ ಹೇಳ್ಬಿಡ್ಬೋದು, ಇದು ಪ್ಲ್ಯಾಂಟ್ ಸೆಲ್, ಬಿ ಈಸ್ ಪ್ಲ್ಯಾಂಟ್ ಸೆಲ್ ಅಂತ ಬರೆದ್ರೆ ನಿಮಗೆ 1 ಮಾರ್ಕ್ ಬಂತು. ಯಾಕೆ ಪ್ಲ್ಯಾಂಟ್ ಸೆಲ್ಲು? ಯಾಕಂದರೆ ಇದಕ್ಕೆ ಸೆಲ್ ವಾಲ್ ಕೂಡ ಇದೆ, ಒಳಗಡೆ ಸೆಲ್ ಮೆಂಬ್ರೇನು, ಹೊರಗಡೆ ಸೆಲ್ ವಾಲ್ ಇದೆ. ಸೊ ಹಾಗಾಗಿ ಸೆಲ್ ವಾಲು ಪ್ಲ್ಯಾಂಟ್ ಸೆಲ್ಲಲ್ಲಿ ಮಾತ್ರ ಇರುತ್ತೆ. ಸೊ ದಟ್ಸ್ ವೈ ಎನಿಮಲ್ ಪ್ಲ್ಯಾಂಟಿಗೆ ಬಂದರೆ ಪ್ಲ್ಯಾಂಟಲ್ಲಿ ಮಾತ್ರ ಇರುತ್ತೆ, ಎನಿಮಲಲ್ಲಿ ಇರೋದಿಲ್ಲ. ಸೊ ದಟ್ಸ್ ವೈ. ಸೊ ಇದಕ್ಕೆ ನೀವು ಆನ್ಸರ್ ಮಾಡಿದರೆ ಆಯಿತು, 1 ಮಾರ್ಕ್. ನೆಕ್ಸ್ಟು ಏನೇನು ಸೆಲ್ ಸ್ಟ್ರಕ್ಚರ್ಸು ಬೋತ್ ಇದರಲ್ಲಿದೆ ಅಂತಂದರೆ, ಸೊ ನೀವು ಬರೀಬಹುದು. ರೈಬೋಸೋಮ್ಸ್ 2 ಇರುತ್ತೆ, ಅದಾದ ನಂತರ ಸೆಲ್ ಮೆಂಬ್ರೇನ್ 2 ಇರುತ್ತೆ. ಓಕೆ, ಅದಾದ ನಂತರ ವ್ಯಾಕ್ಯೂಲ್ಸ್ 2 ಇರುತ್ತೆ, ರೈಟ್. ಆಮೇಲೆ ನೀವು ನ್ಯೂಕ್ಲಿಯಸ್ 2 ಇರುತ್ತೆ ಆ್ಯಂಡ್ ಸೈಟೋಪ್ಲಾಸಮ್ 2 ಇರುತ್ತೆ. ಓಕೆ, ಸೊ ಇವನ್ನ ಒಂದಿಷ್ಟು ಬರೆದ್ರಿ ಅಂತಂದರೆ, ಒಂದು 4 to 5 ಬರೆದ್ರಿ ಅಂತಂದರೆ ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟು ಸ್ಟ್ರಕ್ಚರ್ಸ್ ಫೌಂಡ್ ಓನ್ಲಿ ಇನ್ ಎನಿಮಲ್ ಸೆಲ್. ಎನಿಮಲ್ ಸೆಲ್ಲಲ್ಲಿ ಮಾತ್ರ ಕಂಡು ಬರುವಂಥದ್ದು ಯಾವುದು ಅಂತಂದರೆ ದಟ್ ಈಸ್ ಸೆಂಟ್ರೋಸೋಮ್ಸ್ ಮತ್ತು ಲೈಸೋಸೋಮ್ಗಳು. ಓಕೆ, ಸೊ ಸೆಂಟ್ರೋಸೋಮ್ ಮತ್ತು ಲೈಸೋಸೋಮ್ ಗ್ಲೈಕೋಲೈಸಿಸ್. ಸೊ ಡೈರೆಕ್ಟ್ ಕ್ವಶನ್ ಇದೆ, ಇದರಲ್ಲೇನು ಚಿಂತೆ ಮಾಡೋದಿಲ್ಲ, ಡೈರೆಕ್ಟಾಗಿ. ನೆಕ್ಸ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಜಾಯಿಂಟ್ಸು ಮತ್ತು ಅದರ ಲೊಕೇಶನ್, ಇದು ಕೂಡ ಡೈರೆಕ್ಟ್ ಕ್ವಶನ್ ಇದೆ. ಓಕೆ, ಸೊ ಅದನ್ನು ನೀವು ಬರೀಬಹುದು. ಸೊ ನಾನು ಲೊಕೊಮೋಷನ್ ಆ್ಯಂಡ್ ಮೂಮೆಂಟ್ ಚಾಪ್ಟರ್ ಮೇಲೂ ಕೂಡ ಡೀಟೇಲ್ ಆಗಿ ಒಂದು 3 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಚಾಪ್ಟರ್ನ ಅದರಲ್ಲಿ ಹೇಳಿದ್ದೀನಿ ನಿಮಗೆ, ಲೊಕೊಮೋಷನ್ ಆ್ಯಂಡ್ ಮೂಮೆಂಟ್ ಚಾಪ್ಟರ್. ಅದನ್ನು ನೋಡಿದರೆ ನಿಮಗೆ ಇವನ್ ಅದು ನೀಟ್ CETಗೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ನೀಟ್ ಲೆವೆಲಲ್ಲಿ ಕೇಳುವಂಥ ಕ್ವಶನ್ಸ್ಗೂ ನಾನು ನಿಮಗೆ ಅದರಲ್ಲಿ ಡೀಟೇಲ್ ಆಗಿ ಆನ್ಸರ್ ಮಾಡಿದ್ದೀನಿ. ನೆಕ್ಸ್ಟ್ ಅವ್ರಿಗೆ ತುಂಬ ಭಯ ಆದಾಗ ಈ ಫ್ಲೈಟ್ ಆ್ಯಂಡ್ ಫ್ರೈಟ್ ಎಮರ್ಜೆನ್ಸಿ ಕಂಡೀಷನ್ನಲ್ಲಿ ಅವ್ರಿಗೆ ಯಾವ ಹಾರ್ಮೋನ್ ಸೀಕ್ರೆಟ್ ಆಯಿತು? ಸೊ ವಿ ಆಲ್ ನೋ ಫ್ಲೈಟ್ ಆ್ಯಂಡ್ ಫ್ರೈಟ್ ಹಾರ್ಮೋನ್ ಅಥವಾ ಎಮರ್ಜೆನ್ಸಿ ಹಾರ್ಮೋನ್ ಯಾವುದು ಅಂತಂದರೆ ಇಟ್ ಈಸ್ ಅಡ್ರಿನಲಿನ್, ಹೌದಾ? ಸೊ ಅಡ್ರಿನಲಿನ್ ಹಾರ್ಮೋನ್. ಸೊ ಯಾವ ಗ್ಲ್ಯಾಂಡಿಂದ ಅದು ಸೀಕ್ರೆಟ್ ಆಗುತ್ತೆ ಆ್ಯಂಡ್ ಅದರ ಎಫೆಕ್ಟ್ ಏನು ರೆಸ್ಪಿರೇಟ್ರಿ ಮತ್ತು ಸರ್ಕ್ಯುಲೇಟ್ರಿ ಸಿಸ್ಟಮಲ್ಲಿ. ನಾನು ಆಗಲೇ ಹೇಳಿದಾಗೆ ಹಾರ್ಮೋನ್ಸು, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಮತ್ತು ಹಾರ್ಮೋನ್ಸ್ನದ್ದು ವಿಡಿಯೋ ನಾನು ಆಗಲೇ ಅಪ್ಲೋಡ್ ಮಾಡಿದ್ದೀನಿ ಚಾನಲಲ್ಲಿ. ನೀವು ಸರ್ಚ್ ಮಾಡಿದರೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆ್ಯಂಡ್ ಹಾರ್ಮೋನ್ಸ್ ಬಯೋಸ್ಟಡಿ ಮೇಡ್ ಈಸಿ ಅಂತ ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ. ಅಥವಾ ಹ್ಯೂಮನ್ ಫಿಸಿಯಾಲಜಿಗೆ ಹೋದ್ರಿ, ಪ್ಲೇ ಲಿಸ್ಟಿಗೆ ಹೋದರೆ ಎಲ್ಲ ಹ್ಯೂಮನ್ ಫಿಸಿಯಾಲಜಿ ವೀಡಿಯೋಸ್ ಅದರಲ್ಲಿದೆ. ನೆಕ್ಸ್ಟ್ ನೋಡಿ, ಸೊ ಹಾರ್ಟ್ಸ್ನ ಕ್ವೆಶನಿಗೆ ಬಂದರೆ ಯಾವ ತರಹ ಕೇಳಿದ್ದಾರೆ ಹಾರ್ಟ್ಸ್ನ ಕ್ವೆಶನ್ ಅಂದರೆ, ನೋಡಿ ಸ್ಟಾರ್ಚ್ ಮತ್ತು ಸೆಲ್ಯುಲೋಸ್ 2 ಪಾಲಿಸ್ಯಾಕರೈಡ್ ಇದೆ, ಆದರೆ ಅಯೋಡಿನ್ನು ಸ್ಟಾರ್ಚ್ ಜೊತೆಗೆ ಮಾತ್ರ ಕಲರ್ ಕೊಡುತ್ತೆ, ಸೆಲ್ಯುಲೋಸ್ ಜೊತೆಗೆ ಕೊಡಲ್ಲ. ಯಾಕೆ ನೋಡಿ, ನಾನು ಸ್ವಲ್ಪ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಒಂದು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾಗಿದೆ. ಸೊ ಅದನ್ನೊಂದು ನಾನು ಆದಷ್ಟು ಬೇಗ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನೆಲ್ಲ ಇಂಪಾರ್ಟೆಂಟ್ ಇದೆ ಅಂಥೇಳಿ. ನೆಕ್ಸ್ಟ್ ಪ್ರೋಟೀನ್ಸನ್ನು ಹೆಟ್ರೋಪಾಲಿಮರ್ಸ್ ಅಂತೀವಿ, ಯಾಕೆ? ನೆಕ್ಸ್ಟು
ಮ್ಯಾಲೋನೇಟ್ ಇನ್ಹಿಬಿಟ್ಸ್ ದ ಆ್ಯಕ್ಟಿವಿಟಿ ಆಫ್ ಸಕ್ಸಿನೇಟ್ ಡಿಹೈಡ್ರೋಜಿನೇಸ್ ಎನ್ಸೈಮ್. ಇದು ನಿಮಗೆ ಇನ್ಹಿಬಿಟರ್ಸ್ ಅಂತ ಬರುತ್ತೆ ಎನ್ಸೈಮ್ಸಲ್ಲಿ, ದಟ್ ಈಸ್ ಬಯೋಮಾಲಿಕ್ಯೂಲ್ಸಲ್ಲಿ. ಸೊ ಅದು ಇನ್ಹಿಬಿಟರ್ ಇದು ಮ್ಯಾಲೋನೇಟ್, ದಟ್ಸ್ ವೈ. ನೆಕ್ಸ್ಟ್, ಲಿಪಿಡ್ಸ್ಗಳು 800 ಡಾಲ್ಟನ್ ಇಲ್ಲ, ಆದರೂ ಕೂಡ ಅದು ಮ್ಯಾಕ್ರೋ ಮಾಲಿಕ್ಯುಲರ್ ಫ್ರ್ಯಾಕ್ಷನಲ್ಲಿ ಬಂದಿದೆ. ಯಾಕೆ ಅಂತಂದರೆ ಅವುಗಳು ಏನಾಗ್ಬಿಡುತ್ತೆ, ಜಾಯಿಂಟ್ ಆಗಿಬಿಡುತ್ತೆ. ಲಿಪಿಡ್ನ ಮಾಲಿಕ್ಯೂಲ್ಗಳು ಸಪ್ರೇಟಾಗಿರೋದಿಲ್ಲ, ಅದು ಜಾಯಿನ್ ಆಗಿಬಿಡುತ್ತೆ. ಹಾಗಾಗಿ ನಮಗದು ಅದನ್ನು ಸೋಸಿದಾಗ ಇನ್ಸಾಲ್ಯುಬಲ್ ಫ್ರ್ಯಾಕ್ಷನಲ್ಲಿ ಸಿಕ್ತು. ಓಕೆ, ಸೊ ಆನ್ಸರ್ ಎಲ್ಲ ನಾನು ನಿಮಗೆ ಹೇಳಿದ್ನಲ್ವ, ಬಯೋಮಾಲಿಕ್ಯೂಲ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್, ಡಿಫ್ರೆಂಟ್ pH ಅಲ್ಲಿ ಅಮೈನೋ ಆ್ಯಸಿಡ್ನ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ. ಯಾಕೆ? ಸೊ ಇದು ನಿಮಗೆ ಸ್ವಲ್ಪ ಜ್ವಿಟರ್ ಅಯೋನಿಕ್ ಫಾರ್ಮ್ ಅಂತ ಇರುತ್ತೆ ಅಮೈನೋ ಆ್ಯಸಿಡ್ಸ್ದು. ಸೊ ಅದನ್ನು ನೀವು ಬರಿಬೇಕು. ನೆಕ್ಸ್ಟು, ಸೊ ಕ್ಯಾಲ್ವಿನ್ ಸೈಕಲನ್ನು ನೋಡಿಬಿಟ್ಟು ಈ ತರಹ ಕ್ವಶನ್ಸ್ ಕೇಳಿದ್ದಾರೆ ನೋಡಿ. ಕ್ಯಾಲ್ವಿನ್ ಸೈಕಲ್, ಡೈರೆಕ್ಟ್ ಕ್ಯಾಲ್ವಿನ್ ಸೈಕಲ್ ಕೇಳಿಲ್ಲ ಅವರು, ಆದರೆ ಅದನ್ನು ಓದಿದರೆ ನಿಮಗೆ ಹೆಲ್ಪ್ ಆಗುತ್ತೆ. ಹೇಗೆ ಅಂತಂದರೆ ನೋಡಿ, ನೀವು ಕ್ಯಾಲ್ವಿನ್ ಸೈಕಲನ್ನು ಕರೆಕ್ಟಾಗಿ ನೋಡಿದರೆ ನಿಮಗೆ ಪ್ರೈಮರಿ ಕಾರ್ಬನ್ ಎಕ್ಸೆಪ್ಟರ್ ಯಾರು ಇಲ್ಲಿರೋದು ಅಂತ ಗೊತ್ತಾಗುತ್ತೆ. ಆ್ಯಂಡ್ ಈ ಕಾರ್ಬಾಕ್ಸಿಲೇಷನ್ಗೆ, ಸೊ ದಿಸ್ ಸ್ಟೆಪ್ ಈಸ್ ಕಾರ್ಬಾಕ್ಸಿಲೇಷನ್, ಹೌದಾ? ಸೊ ಈ ಸ್ಟೆಪ್ಪಲ್ಲಿ ಯಾವ ಎನ್ಸೈಮ್ ಬೇಕು ಅಂತ ಗೊತ್ತಾಗುತ್ತೆ. ಆ್ಯಂಡ್ ಏನು ಕಾಂಪೌಂಡ್ ಫಾರ್ಮ್ ಆಯಿತು, ಕಾರ್ಬನ್ ಡೈಆಕ್ಸೈಡ್ ಸೇರಿದ ಮೇಲೆ ಇಲ್ಲಿ ಏನು ಕಾಂಪೌಂಡ್ ಫಾರ್ಮ್ ಆಯಿತು ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್, ಎಷ್ಟು NADP ಮಾಲಿಕ್ಯೂಲ್ಗಳು ಬೇಕಾಗುತ್ತೆ 1 ಮಾಲಿಕ್ಯೂಲ್ ರೆಡ್ಯೂಸ್ ಆಗೋದಕ್ಕೆ ಅಂತ ಹೇಳಿ. ಓಕೆ, ನೆಕ್ಸ್ಟ್, ಎಷ್ಟು ATP ರಿಕ್ವೈರ್ ಆಯಿತು ಫಾರ್ RUBP. ಓಕೆ, ಸೊ ರಿಬ್ಯುಲೋಸ್ ಬಿಸ್ಫಾಸ್ಫೇಟ್ನ ರೀಜನರೇಷನಿಗೆ ಎಷ್ಟು ATP ಮಾಲಿಕ್ಯೂಲ್ಸ್ ಬೇಕಾಗುತ್ತೆ. ನೆಕ್ಸ್ಟ್, ಹಾರ್ಟ್ ಪೇಷಂಟ್ ECG ರಿಪೋರ್ಟ್ ಬಂದಿದೆ ಅವ್ರದ್ದು. ಸೊ QRS ಟೈಮ್ ಪೀರಿಯಡ್ ಏನಿದೆ, ಸೊ ಅದು ಜಾಸ್ತಿ ಇತ್ತು ನಾರ್ಮಲ್ಗಿಂತ. ಹಾಗಿದ್ದರೆ ಹಾರ್ಟ್ ರೇಟ್ ನಾರ್ಮಲ್ ಇದೆಯಾ, ಕಡಿಮೆ ಇದೆಯಾ, ಲೋ ಇದೆಯಾ, ಆ್ಯಂಡ್ ಇದಕ್ಕೆ ಎಕ್ಸ್ಪ್ಲೇನ್ ಮಾಡಿ. ಆಮೇಲೆ QRS ಕಾಂಪ್ಲೆಕ್ಸ್ನ ಇಂಪಾರ್ಟೆನ್ಸ್ ಏನು, ಅದಾದ ನಂತರ PT ವೇವ್ಸ್ ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿ. ಸೊ ECG ಮೇಲೆ ನಾನು ವಿಡಿಯೋ ಮಾಡಿಲ್ಲ, ಸೊ ಆದಷ್ಟು ಬೇಗ ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ. ಸೊ ಅದರಲ್ಲಿ ನಿಮಗೆ ಇದಕ್ಕೆಲ್ಲ ಆನ್ಸರ್ಸನ್ನು ಹೇಳ್ತೀನಿ. ಸೊ ಪಾರ್ಟಿ ಈ ವಿಜುವಲಿ ಚಾಲೆಂಜ್ಡ್ ಅಂತೂ ನಿಮಗಿರೋದಿಲ್ಲ. ಓಕೆ, ಸೊ ಇದಿಷ್ಟು ನಿಮ್ಮ ಮಾಡೆಲ್ ಕ್ವೆಶನ್ ಪೇಪರ್ ಏನು ಕೊಟ್ಟಿದ್ದಾರೆ ಬೋರ್ಡ್ ಅವರು, ಸೊ ಆ ಒಂದು ಕ್ವೆಶನ್ ಪೇಪರನ್ನು ಡೀಟೇಲ್ಡ್ ಡಿಸ್ಕಷನ್ ಆಗಿತ್ತು. ಹೋಪ್ ನಿಮಗೆ ಇದು ಹೆಲ್ಪ್ ಆಗಿರುತ್ತೆ ಅಂದ್ಕೊಳ್ತೀನಿ. ಸೊ ಕಮೆಂಟ್ ಮಾಡಿ ತಿಳಿಸಿ, ನಿಮಗೆ ಈ ಕ್ವೆಶನ್ ಪೇಪರ್ ಡಿಫಿಕಲ್ಟ್ ಅನ್ನಿಸ್ತಾ ಇದೆಯಾ, ಈಸಿ ಅನ್ನಿಸ್ತಾ ಇದೆಯಾ, ಅಥವಾ ಮೀಡಿಯಮ್ ಅನ್ನಿಸ್ತಾ ಇದೆಯಾ ಅಂತ ಹೇಳಿ. ಸೊ ಲೆಟ್ ಮಿ ನೋ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಆಲ್ ದ ವೆರಿ ಬೆಸ್ಟ್.